ಹರೇ ಕೃಷ್ಣ. ಅನುಮಾನಾಧಿಕರಣ. ಇಲ್ಲಿ ಅನ್ನತ್ರಯ ಪ್ರಸಿದ್ಧವಾದ ಅವ್ಯಕ್ತ ಶಬ್ದವನ್ನು ಉಪಲಕ್ಷಣೆಯ ಜೀವ, ಬದ್ಧ, ದುಃಖಿ, ಅವರಂದರೆ ನೀಚ, ಕೆಳಗಡೆ ಅಂತ ಇತ್ಯಾದಿ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತಾರೆ. ಇವೆಲ್ಲ ಶಬ್ದಗಳನ್ನು ಕೂಡ ಪರಬ್ರಹ್ಮನಲ್ಲೇ ಸಮನ್ವಯ ಮಾಡ್ತಾರೆ. ನೋಡಿದ್ರೆ ಲೋಯರ್ ಲೆವೆಲ್ ಅಂತದ್ದು ಇದು, ಆದರೂ ಇದನ್ನು ಸಮನ್ವಯ ಮಾಡ್ತಾರೆ. ಈ ಅಧಿಕರಣದಲ್ಲಿ ಒಟ್ಟು 9 ಸೂತ್ರಗಳಿವೆ, 107ರಿಂದ 115. ಈಗ 107ನೇ ಸೂತ್ರವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಮುಂದೆ ಅಧ್ಯಯನವನ್ನು ಮಾಡೋಣ. ಓಂ ಸೂಕ್ಷ್ಮಂತು ತದರ್ಹತ್ವಾತ್ ಓಂ. 108ನೇ ಸೂತ್ರ. ಸೂಕ್ಷ್ಮಂತು ಅತಿ ಸೂಕ್ಷ್ಮವಾದ ವಸ್ತುವೇ, ತದರ್ಹತ್ವಾತ್ ಅವ್ಯಕ್ತಾದಿ ಶಬ್ದಗಳಿಗೆ ಯೋಗ್ಯವಾಗಿರುವುದರಿಂದ ಅದೇ ಅವ್ಯಕ್ತ ಶಬ್ದವು. ಸೂಕ್ಷ್ಮವಾದುದೇ ಅವ್ಯಕ್ತ ಶಬ್ದದಿಂದ ವಾಚ್ಯವಾಗಲು ಅರ್ಹವಾದುದರಿಂದ ಮತ್ತು ಸೂಕ್ಷ್ಮತ್ವವು ಪರಬ್ರಹ್ಮನಾದ ವಿಷ್ಣುವಿಗೆ ಮುಖ್ಯವಾಗಿ ಇರುವುದರಿಂದ ಅವ್ಯಕ್ತ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿರುವನು. ಸೂಕ್ಷ್ಮವೇವ ಅವ್ಯಕ್ತ ಶಬ್ದೇನ ಉಚ್ಯತೆ ತದ್ಧಿ ಅವ್ಯಕ್ತತಾಂ ಅತತಿ. ಸೂಕ್ಷ್ಮತ್ವಂಚ ಮುಖ್ಯಂ ತಸ್ಯೈವ ಯತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ನಿತ್ಯಂ ಪರಂ ವೈಷ್ಣವಂ ಹ್ಯಾಮನಂತಿ. ಯತ್ತಲ್ಲೋಕ ನ ವಿದುಹು ಲೋಕಸಾರಂ ವಿದಂತೆ ತತ್ ಕವಯೋ ಯೋಗನಿಷ್ಠಾಃ ಇತಿ ಪಿಪ್ಪಲಾದಶಾಖಾಯಾಂ ಮುಖ್ಯೇ ಚ ವಿದ್ಯಮಾನೆ ನ ಅಮುಖ್ಯಂ ಯುಕ್ತಂ. ಸೂಕ್ಷ್ಮವಾದುದೇ ಅವ್ಯಕ್ತ ಶಬ್ದದಿಂದ ಹೇಳಲ್ಪಡುತ್ತದೆ, ಏಕೆಂದರೆ ಸೂಕ್ಷ್ಮವಾದುದು ಅವ್ಯಕ್ತ ಶಬ್ದವಾಚ್ಯವಾಗಲು ಅರ್ಹವಾಗಿದೆ ಮತ್ತು ಸೂಕ್ಷ್ಮತ್ವವು ಮುಖ್ಯವಾಗಿ ಪರಮಾತ್ಮನಿಗೆ ಇರುವುದು. ಪಿಪ್ಪಲಾದ ಶಾಖೆಯಲ್ಲಿ ಈ ರೀತಿ ಹೇಳಲಾಗಿದೆ. ಲೋಕದಲ್ಲಿ ಶ್ರೇಷ್ಠನಾದ ನಿತ್ಯನಾದ ವಿಷ್ಣುವಿನ ರೂಪವು ಮುಖ್ಯ ಸೂಕ್ಷ್ಮವೆಂದು ತಿಳಿಯಬೇಕು ಎಂದು ಜ್ಞಾನಿಗಳು ಹೇಳುತ್ತಾರೆ. ಅತ್ಯಂತ ಸೂಕ್ಷ್ಮವಾದದನ್ನು ವಿಷ್ಣು ಸ್ವರೂಪವನ್ನು ಪಾಮರರು ತಿಳಿಯುವುದಿಲ್ಲ. ಪರಬ್ರಹ್ಮದಲ್ಲಿ ಮನಸ್ಸನ್ನು ತೊಡಗಿಸಿದ ಯೋಗನಿಷ್ಠರು ಲೋಕೋತ್ತರನಾದ ವಿಷ್ಣುವನ್ನು ತಿಳಿಯುತ್ತಾರೆ. ಅವ್ಯಕ್ತ ಎಂದರೆ ವ್ಯಕ್ತನಾಗದ, ಪ್ರಕಟನಾಗದ, ದೃಗ್ಗೋಚರವಾಗದ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಪರಮಾತ್ಮನು. ಅಣುವಿಗಿಂತಲೂ ಅಣುವಾಗಿರುವುದರಿಂದ ಅತಿ ಸೂಕ್ಷ್ಮನು. ಆದ್ದರಿಂದ ಪರಮಾತ್ಮನು ಅವ್ಯಕ್ತ ಶಬ್ದದಿಂದ ಮುಖ್ಯ ವಾಚ್ಯನು. ಇದಲ್ಲದೆ ಅವನು ಅವ್ಯಕ್ತ ಸ್ವಭಾವದವನು ಕೂಡ ಆಗಿರುವನು. ತನ್ನ ಅನುಗ್ರಹವಿಲ್ಲದೆ ಯಾರಿಗೂ ಪ್ರತ್ಯಕ್ಷನಾಗದವನು. ಸೂಕ್ಷ್ಮವಾದಂತಹ ಜೀವಿಯಲ್ಲಿಯೇ ಬಿಂಬರೂಪದಿಂದ ಇದ್ದಾನವನು. ಸೂಕ್ಷ್ಮ ಇರತಕ್ಕಂಥ ಪರಮಾಣುಗಳು ಏನಿವೆ, ತ್ರಿಗುಣಗಳ ಪರಮಾಣುಗಳು ಅತ್ಯಂತ ಸೂಕ್ಷ್ಮ, ಅದರಲ್ಲಿ ಕೂಡ ಪರಮಾತ್ಮನಿದ್ದು ಅವಕ್ಕೆ ಆ ರೂಪವನ್ನು ಕೊಟ್ಟಿದ್ದಾನೆ. ಇಷ್ಟು ವಿಶೇಷವಾದ ಸೂಕ್ಷ್ಮ ಏನಿದೆ ಅಂದರೆ ಗಾಡ್ ಪಾರ್ಟಿಕಲ್ ಅಂತ ಏನು ಈ ಟೆಕ್ನಾಲಜಿಯಲ್ಲಿ ಹೇಳ್ತಾರಲ್ಲ, ವಿಜ್ಞಾನ, ಗಾಡ್ ಪಾರ್ಟಿಕಲ್ ಅಂದರೆ ಏನು, ಅದು ಅತ್ಯಂತ ಸೂಕ್ಷ್ಮವಾಗಿದ್ದು ಮೊದಲು ಏನು ಇಲ್ಲದೆ ಇದ್ದದ್ದು ಕಾಣಲಿಕ್ಕೆ ಮಾಡ್ತಕ್ಕಂಥದ್ದೇ ಗಾಡ್ ಪಾರ್ಟಿಕಲ್ ಇದೆ ಅಂತ ಅವರು ತಮ್ಮದೊಂದು ಸ್ಕೀಮ್ ಪ್ರಕಾರ ವಿಜ್ಞಾನಿಗಳು ಹೇಳ್ತಾರೆ. ಇದನ್ನು ಆಲ್ರೆಡಿ ನಮ್ಮ ವೇದ ಅಂತ ಆಲ್ರೆಡಿ ಸಿಕ್ಕಾಬಟ್ಟೆ ಹೇಳಿದೆ. ಅತ್ಯಂತ ಅಣುಕ್ಕಿಂತ ಏನು ಅಣು ಇದೆಯಲ್ಲ, ಅದರಲ್ಲಿ ಪರಮಾತ್ಮನು ಮಹಾ ಅಣುವಾಗಿ ಇದ್ದಾನೆ. ಓಂ ತದಧೀನತ್ವಾತ್ ಅರ್ಥವತ್ತೋಂ. 109ನೇ ಸೂತ್ರ. ತತ್ ಪ್ರಧಾನಾದಿ ಜಗತ್ತು ಅಧೀನತ್ವಾತ್ ಭಗವದೀನವಾದುದರಿಂದ ಅರ್ಥವತ್ ಪ್ರಧಾನ ಬೋಧಕ ಸಕಲ ಶಬ್ದಗಳು ಭಗವದರ್ಥಗಳೇ ಆಗಿವೆ. ಪ್ರಧಾನಾದಿ ಜಗತ್ತು, ಆಮೇಲೇನು ಅತ್ಯಂತ ಸೂಕ್ಷ್ಮ ಜಗತ್ತು, ತ್ರಿಗುಣಾದಿ ಜಗತ್ತುಗಳು, ಸತ್ವರ ತಮ ಗುಣಗಳ ಒಂದು ಪರಮಾಣುಗಳು, ಅವುಗಳ ಸೂಕ್ಷ್ಮ ಅವುಗಳೆಲ್ಲನೂ ಪರಮಾತ್ಮನ ಅಧೀನ. ಯಾಕಂದರೆ ಅವುಗಳಲ್ಲೆಲ್ಲೇ ಇದ್ದು ಎನರ್ಜಿ ಕೊಡ್ತಕ್ಕಂಥವನು ಪರಮಾತ್ಮನೇ. ಅವ್ಯಕ್ತತ್ವ, ಅವರತ್ವ, ದುಃಖತ್ವ ಇತ್ಯಾದಿ ವಾಚಕ ಶಬ್ದಗಳು ಅಥವಾ ಅವರತ್ವಾದಿ ಅವಧಿ ತಿಳಿಸುವ ಪಂಚಮಿ ವಿಭಕ್ತಂತ ಶಬ್ದಗಳು ವಿಷ್ಣುವಿನಲ್ಲಿಯೇ ಅರ್ಥಯುಕ್ತವಾಗಿವೆ, ಏಕೆಂದರೆ ಅವರತ್ವಾದಿ ಧರ್ಮಗಳು ಅವನ ಅಧೀನವಾಗಿರುತ್ತದೆ. ತದಧೀನತ್ವಾಚ್ಚ ಅವ್ಯಕ್ತಾದೀನಾಂ ತಸ್ಸೈವ ಅವ್ಯಕ್ತತ್ವ ಪರಾವರತ್ವಾದಿ ಕಮರ್ಥವತ್. ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿ ದೀಯತೆ ಯಥಾ ಜೀವ ಪರಾತ್ಮೇತಿ ಯಥಾ ರಾಜ ಜಯಿತ್ಯಪಿ ಇತಿ ಚ ಸ್ಕಾಂದೇ. ಅವ್ಯಕ್ತಾದಿ ಧರ್ಮಗಳು ಪರಮಾತ್ಮನ ಅಧೀನವಾದುದರಿಂದ ಅವನಲ್ಲಿಯೇ ಅವ್ಯಕ್ತತ್ವ ಪರಾವರತ್ವಾದಿ ಧರ್ಮಗಳು ಸಾರ್ಥಕವಾಗಿರುತ್ತವೆ, ಅರ್ಥಯುಕ್ತವಾಗಿರ್ತವೆ. ಈ ವಿಷಯವಾಗಿ ಸ್ಕಾಂದ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಯಾರ ಗುಣವು ಧರ್ಮವು ಯಾರ ಅಧೀನದಲ್ಲಿರುವುದೋ ಅವನು ಆ ಗುಣವುಳ್ಳವನು ಎಂದು ಹೇಳಲ್ಪಡುತ್ತಾನೆ. ಹೇಗೆಂದರೆ ಪರಮಾತ್ಮನು ಜೀವನೆಂದು, ರಾಜನು ಜಯಿಶಾಲಿ ಎಂದು ಹೇಳಲ್ಪಡುತ್ತಾನೆ. ಪಂಚಮಿ ಭಕ್ತಿಯಿಂದ ಸೂಚಿತವಾದಂತಹ ಅವರತ್ವ ದುಃಖತ್ವಾದಿಗಳು ಮತ್ತು ಅವರತ್ವದ ಅವಧಿ ಹೇಳುವ ಪಂಚಮಿ ವಿಭಕ್ತಿಗಳು
ಪರಬ್ರಹ್ಮನಲ್ಲಿ ಯುಕ್ತವಾಗಿವೆ ಎಂದು ಇಲ್ಲಿ ಹೇಳುವರು. ಪರಮಾತ್ಮನು ದುಃಖಿ, ಬದ್ಧ, ಅವರ, ಜೀವ ಮುಂತಾದ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಏಕೆಂದರೆ ಬೇರೆಯವಲ್ಲಿರುವ ದುಃಖ, ಬಂಧ, ಅವರತ್ವ, ಜೀವತ್ವ ಧರ್ಮಗಳು ಪರಮಾತ್ಮನ ಅಧೀನವಾಗಿರುತ್ತವೆ. ಎಲ್ಲ ಧರ್ಮಗಳು ಅವನ ಅಧೀನವಾಗಿರ್ತವೆ. ಆದ್ದರಿಂದ ಆ ನಾಮದಿಂದ ಅವನು ಕರೆಯಲ್ಪಡುತ್ತಾನೆ. ಯುದ್ಧದಲ್ಲಿ ಹೋರಾಡಿ ಸೈನಿಕರು ಜಯವನ್ನು ಸಂಪಾದಿಸಿದರೂ ಆ ಸೈನಿಕರು ತಮ್ಮ ರಾಜನ ಅಧೀನರಾಗಿರುವ ಪ್ರಯುಕ್ತ ರಾಜಾಜೈ ಎಂದು ವ್ಯವಹರಿಸುತ್ತಾರೆ. ರಾಜ ಎಲ್ಲೋ ಒಂದು ಕಡೆ ಇರ್ತಾನೆ ಅಥವಾ ಬೇರೆ ಯಾವುದೋ ದೇಶಕ್ಕೆ ಹೋಗಿರ್ತಾನೆ. ಆ ತನ್ನ ದೇಶ ಗೆತ್ತು ಅಂತ ಹೇಳ್ತಾರೆ, ಅಂದರೆ ಸೈನಿಕರು ಗೆದ್ದಿರ್ತಾರೆ, ಆದರೆ ರಾಜ ಗೆದ್ದರು ಅಂತ ಹೇಳ್ತಾರಾಗಲಿ, ಸೈನಿಕರು ಗೆದ್ದರು ಅಂತಲ್ಲ. ಆ ರೀತಿ ವ್ಯವಹಾರ ಮಾಡ್ತಾರೆ. ಅದರಂತೆ ಜೀವರ ಬಂಧ, ದುಃಖ ಮುಂತಾದವುಗಳು ಪರಮಾತ್ಮನ ಅಧೀನವಾಗಿದ್ದರಿಂದ ಪರಮಾತ್ಮನು ದುಃಖಿ, ಬದ್ಧ, ಅವರ, ಜೀವ ಮುಂತಾದ ಶಬ್ದಗಳಿಂದ ವ್ಯವಹರಿಸಲ್ಪಡುತ್ತಾನೆ. ಓಂ ನೇಯತ್ವಾವಚನಾಚ ಓಂ 110 ಮೋಕ್ಷಾರ್ಥವಾಗಿ ಶ್ರುತಿಗಳಲ್ಲಿ ಪರಬ್ರಹ್ಮ ಜ್ಞಾನದ ಅವಶ್ಯಕತೆ ಇದೆ ಹೇಳಿದೆಯೋ, ಉಳಿದನ್ನು ಬಿಟ್ಟುಬಿಡಿ ಎಂದು ಹೇಳಿದೆಯೋ, ಹಾಗೆಯೇ ನೇಯತ್ವ ಪ್ರಧಾನಾದಿಗಳ ತಿಳುವಳಿಕೆಯಲ್ಲಿ ಅವನಾಚ ಹೇಳುವಿಕೆ ಇಲ್ಲದಿರುವಂಥ ಪ್ರಧಾನಾದಿ ಶಬ್ದವಾಚನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಅವ್ಯಕ್ತ ಶಬ್ದದಿಂದ ಮುಖ್ಯವಾಚನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಮೋಕ್ಷಕ್ಕಾಗಿ ಆ ಬ್ರಹ್ಮನನ್ನೇ ತಿಳಿಯಿರಿ, ಉಳಿದುದನ್ನು ಬಿಟ್ಟು ಬಿಡಿ ಎಂಬಲ್ಲಿ ಪರಬ್ರಹ್ಮನಿಗೆ ನೇಯತ್ವವನ್ನು ಹೇಳಲಾಗಿದೆ. ಉಳಿದವರಿಗೆ ನೇಯತ್ವವನ್ನು ಹೇಳಿಲ್ಲ. ಅನ್ಯಸ್ಯ ನ ವಾಚ್ಯತ್ವಂ ಯುಜ್ಯತೆ. ವೇದವು ಜೀವರ ದುಃಖ ಪರಿಹಾರಕ್ಕಾಗಿ, ಮೋಕ್ಷ ಲಭ್ಯಕ್ಕಾಗಿ ಪ್ರವೃತ್ತವಾದ್ದರಿಂದ ಮತ್ತು ಪರಬ್ರಹ್ಮನೊಬ್ಬನೇ ಮೋಕ್ಷಾಪೇಕ್ಷೆಗಳಿಂದ ನೇನೆಂದು ಹೇಳಿರುವುದರಿಂದ ಪರಬ್ರಹ್ಮನನ್ನು ಬಿಟ್ಟು ಉಳಿದವರು ಬ್ರಹ್ಮಶಬ್ದದಿಂದ ವಾಚ್ಯರಾಗುವುದು ಯುಕ್ತವಲ್ಲ. ಸಕಲರು ಬಯಸುವ ಮೋಕ್ಷ ದೊರೆಯುವುದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ. ಪರಮಾತ್ಮನು ಮಹಾತ್ಮ ಜ್ಞಾನದಿಂದ ಪ್ರೀತನಾಗುತ್ತಾನೆ. ಸಮಗ್ರ ವೇದವು ವಿಷ್ಣು ಮಹಿಮೆಯನ್ನು ವರ್ಣಿಸುತ್ತದೆ. ವೇದ ಶಬ್ದಗಳು ಮುಖ್ಯವಾಗಿ ವಿಷ್ಣುವಾಚಕವಾಗಿರುತ್ತವೆ, ಅನ್ಯವಾಚಕಗಳು ಅಲ್ಲ. ಮಹತಃ ಪರಂ ಧ್ರುವಂ ನಿಚಾಯ್ಯ ತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಕಠ 1315 ಇತಿ ನೇಯತ್ವಂ ವದತೀತಿ ಚೇತನ. ಮಹತ್ತತ್ವಕ್ಕಿಂತಲೂ ಉತ್ತಮವಾದ ಅಚಲವಾದ ಧ್ರುವಂ ಅವ್ಯಕ್ತವನ್ನು ತಿಳಿದುಕೊಂಡು ಧ್ಯಾನ ಮಾಡಿ ಸಂಸಾರದಿಂದ ಮುಕ್ತನಾಗುತ್ತಾನೆ ಎಂಬ ಕಾಟಕ ಶ್ರುತಿಯು ಪ್ರಧಾನಕ್ಕೆ ನೇಯತ್ವವನ್ನು ಹೇಳುತ್ತದೆ ಎಂದು ಹೇಳುವುದು ಸರಿಯಲ್ಲ. ಓಂ ವದತೀತಿ ಚೇನ್ನ ಪ್ರಾಜ್ಞೋ ಹಿ ಓಂ. ಇದನ್ನು ಮತ್ತೆ ಮುಂದೆ ವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.